ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಕಾವ್ಯ ಪುಟ್ಟಸ್ವಾಮಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ಈಗಷ್ಟೇ ಸ್ನಾನ ಮಾಡಿದ್ವಿ, ಸೊ ಹಾಗೆ ಸ್ವೆಟ್ ಆಗ್ತಾ ಇದ್ದೀನಿ. ಸೊ ಇವಾಗ ರೆಡಿ ಆಗಿದ್ದೀವಿ. ಇವತ್ತು ಬಂದು ಬುಧವಾರ, ನನ್ನ ತಮ್ಮನ ಹಳ್ದಿ ಶಾಸ್ತ್ರ ಇದೆ. ಸೊ ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋಗೋ ಮುಂಚೆ ನಾನು ಸ್ವಲ್ಪ ಮಂಡ್ಯಗೆ ಹೋಗಬೇಕು. ಬಿಕಾಸ್ ನಾವು ಪಾರ್ಲರ್ ಅವ್ರನ್ನ ಬುಕ್ ಮಾಡಿದ್ವಲ್ಲ, ಅವರು ಸಾರಿನ ತಲುಪಿಸಿ ಅಂತ ಹೇಳಿದ್ದಾರೆ. ಇವಾಗ ಅನಿಸ್ತಾ ಇದೆ ನನ್ನ ತಮ್ಮಂದು ಬೆಲೆ ಮೀನ್ಸ್ ಅವನ ಅಗತ್ಯ ಎಷ್ಟಿತ್ತು ನಮಗೆ ಅಂತ. ನಮಗೆ ಈ ಥರ ನಮ್ಮ ಮದುವೆ ಟೈಮಲ್ಲೆಲ್ಲ ಹಿಂದಿನ ದಿನ ಅಂದರೆ ಸೆಟ್ ತೀಸ್ಕೊಬರೋದು, ಸೀರೆ, ಎಂಡ್ ಮೊಮೆಂಟ್ ಏನೇ ಇದ್ದರೂ ಅವನೇ ನಮ್ಮ ಜೊತೆ ಇರ್ತಿದ್ದ ಒಂದು ವಾರ ಅನ್ನೋಂಗೆ. ಸೊ ಎಲ್ಲಿ ಬೇಕಲ್ಲ ಅವನ ಜೊತೆ ಹೋಗ್ತಿದ್ವಿ. ಸೊ ಇವಾಗ ಯಾರೂ ಇಲ್ಲ, ನಮ್ಮ ಅಣ್ಣ ಕೆಲ್ಸಕ್ಕೆ ಹೋಗಿದ್ದಾರೆ, ಅಭಿಯವ್ರು ಅಲ್ಲಿದ್ದಾರೆ. ಸೊ ಯಾರು ಇಲ್ದಿರೋದ್ರಿಂದ ನಾನೇ ಬಸ್ಸಿಗೆ ಹೋಗಿ ಸ್ಯಾರಿ ಕೊಟ್ಟು ಅವ್ರಿಗೆ ಅದೇ ಮೊದಲೇ ಪ್ಲೇಟ್ಸ್ ಮಾಡಿ ಇಟ್ಕೊಂಡಿರ್ತೀವಿ. ಸೊ 3 ಜನ ಹೇಳಿರೋದ್ರಿಂದ ಒಂದೇ ಸಲ ಉಡ್ಸೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಸ್ಯಾರಿನೂ ಕೊಟ್ಬಿಟ್ಟು ಸೊ ಹಾಗೆ ಸೆಟ್ಗಳನ್ನ ಹೇಳಿದೆ. ಸೊ ಸೆಟ್ ತೊಗೊಂಡು ಬರಬೇಕು. ಬರ್ತಾ ಹಂಗೆ ಡೈರೆಕ್ಟ್ ಹೋಗೋಣ ನಮ್ಮ ಚಿಕ್ಕಮ್ಮ ಮನೆಗೆ ಅಂತ ಅಂದ್ಕೊಂಡು ಡಿಸೈಡ್ ಆಗಿ ಹೋಗ್ತಿದ್ದೀನಿ. ಸೊ ಇಲ್ಲಿ ನನ್ನ ತಮ್ಮನ ಫ್ರೆಂಡ್ ಬಂದು ಇವ್ರನ್ನೆಲ್ಲರೂ, ಪಾಪುನ, ಲಗೇಜ್ನ ಎಲ್ಲ, ಮಮ್ಮಿ, ಕವಿತಾ ಎಲ್ಲರೂ ಕೂಡ ಅವ್ರ ಕಾರಲ್ಲಿ ಕರ್ಕೊಂಬರ್ತಾರೆ. ನಾನು ಡೈರೆಕ್ಟ್ ಬಸ್ಸಲ್ಲೇ ಹೋಗ್ತೀನಿ. ಸೊ ಇದು ಅಪ್ಡೇಟ್. ಸೊ ತುಂಬ ಖುಷಿ ಆಗ್ತಿದೆ, ತುಂಬ ಎಕ್ಸೈಟೆಡ್. ಯಾವ ಥರ ರೆಡಿ ಆಗ್ತೀವಿ, ಏನು ಎತ್ತ ಅಂತೆಲ್ಲ ಪ್ರತಿಯೊಂದು ತೋರಿಸ್ತೀನಿ. ಸೊ ನನಗೆ ಗೊತ್ತಿಲ್ಲ ಇವತ್ತಿನ ದಿನದ ಬ್ಲಾಗೇ 2 ಆಗುತ್ತೋ ಏನೋ ಅಂತ. ಸೊ ಪಾರ್ಟ್ ವೈಸ್ ಡಿವೈಡ್ ಮಾಡಿಕೊಂಡು ವಿಡಿಯೋನ ಡೆಫಿನೆಟಾಗಿ ಅಪ್ಲೋಡ್ ಮಾಡ್ತೀನಿ. ಸೊ ಅವನ ಮದುವೆ ಮೆಮೊರೀಸ್ ಒಂದು ಕೂಡ ಮಿಸ್ ಆಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಂಗೆ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಎಲ್ಲನೂ ಕವರ್ ಮಾಡಿ ಡೆಫಿನೆಟ್ಲಿ ತೋರಿಸ್ತೀನಿ. ಸೊ ನಾನು ಯಾವ ಥರ ರೆಡಿ ಆಗ್ತೀನಿ, ಇವತ್ತು ಹಳ್ದಿ ನಮ್ಮನೇಲಿ ಯಾವ ಥರ ಮಾಡ್ತಾರೆ ಅಂತೆಲ್ಲ ಶೇರ್ ಮಾಡ್ಕೋತೀನಿ. ಸೊ ಹೋಪ್ ನಿಮ್ಗೆ ಇಷ್ಟ ಆಗ್ಬೋದು. ಪ್ಲೀಸ್ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಇವಾಗ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸದ್ಯಕ್ಕೆ ನಾನು ಮತ್ತು ನಮ್ಮ ಅಣ್ಣನ ಮಗಳು ಇಬ್ಬರು ಮಂಡ್ಯಕ್ಕೆ ಹೋಗ್ತಾ ಇದ್ದೀವಿ. ಸೊ ಹೋಗ್ತೀವಿ, ಎಲ್ಲೆಲ್ಲಿ ಏನೇನು ಮಾಡ್ತೀವಿ ಅಂತ ಎಲ್ಲನೂ ಕಂಪ್ಲೀಟಾಗಿ ತೋರಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಯ್. ಸೊ ನಾನು ಪವಿ ಇಬ್ಬರು ಹೊರಡ್ತಿದ್ದೀವಿ ಇವಾಗ. ಸೊ ಬಸ್ ಬರುತ್ತೆ ಏನು ಅಂತ ಕೇಳ್ಕೊಂಡು ಹೊರಡ್ಬೇಕು ಇವಾಗ. ನಮಗೆ ಅಲ್ಲಿ ಯಾವುದೇ ಬಸ್ಸು ಸಿಗಲಿಲ್ಲ. ಸೊ ಅಲ್ಲೇ ಪಕ್ಕದಲ್ಲಿ ಶಿವಳ್ಳಿ ಅಂತ 1 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಆಟೋನ ಇಟ್ಕೊಂಡು ನಾವು ಮಂಡ್ಯ ರೀಚ್ ಆದ್ವಿ. ಮಂಡ್ಯ ರೀಚ್ ಆದಮೇಲೂ ಕೂಡ ಆಟೋನ ಇಟ್ಕೊಂಡೆ ನಾವು ನಮ್ಮ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಸೊ ನಾನು ಮೊದಲಿಗೆ ಹೋಗಿದ್ದು ಪಾರ್ಲರ್ ಅವರಿಗೆ ಏನು ಬುಕ್ ಮಾಡಿದ್ವಿ, ಅವರಿಗೆ ಸೀರೆನ ಪ್ಲೇಟ್ ಮಾಡೋಕ್ಕೆ, ಸೀರೆ ತಲುಪ್ಸೋಕ್ಕೆ ಅಂತ ಫಸ್ಟ್ ಅಲ್ಲಿಗೆ ಹೋದೆ. ಅವರು ಇನ್ನೂ ಬಂದೇ ಇರಲಿಲ್ಲ, ಬಟ್ ಬೇರೆ ಅಂಗಡಿ ಅಡ್ರೆಸ್ ಹೇಳಿದ್ರು. ಅಲ್ಲೋಗಿ ನನ್ನ ಫ್ರೆಂಡೇ ಅವರು, ಅವ್ರ ಕೈಲಿ ಕೊಟ್ಬಿಡಿ ಅಂತ ನಾನು ಅವ್ರ ಕೈಲಿ ತಲುಪಿಸ್ಬಿಟ್ಟು, ಸೊ ನೆಕ್ಸ್ಟು ಸೆಟ್ ಇಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಆ ಕಡೆ ನಡೆದೆ. ಕೊಟ್ಟಿದ್ದಾಯಿತು. ಇವಾಗ ಇದು ಜ್ಯುವೆಲ್ರಿ ಸೆಟ್ ಇಸ್ಕೊಂಡು ಸ್ವಲ್ಪ ಬ್ಯಾಂಗಲ್ಸ್ ತೊಗೊಂಡು ಓಡ್ತೀವಿ. ಪವಿ ಇದೆ. ಸೊ ನಾವಿಲ್ಲಿ ಮಂಡ್ಯದಲ್ಲಿ ನೇಹಾ ಬ್ಯಾಂಗಲ್ಸ್ ಅಂತ ಇದೆ. ಸೊ ಅಲ್ಲಿ ಇಟ್ಸ್ ಫೇಮಸ್ ಅಂತ ಹೇಳ್ಬೋದು. ಸೊ ಇವರು ಒಂದು 3 ಸ್ಟೋರ್ನ ಇಟ್ಕೊಂಡಿದ್ದಾರೆ. ಒಂದು ಕಂಪ್ಲೀಟಾಗಿ ಬ್ಯಾಂಗಲ್ ಸ್ಟೋರ್ ಇದೆ. ಸೊ ನನ್ನ ಫೇವ್ರೇಟ್ ಅಂತ ಹೇಳ್ಬೋದು ಆ ಸ್ಟೋರು. ಸೊ ಹಾಗೆ ಇನ್ನೊಂದು ರೆಂಟೆಡ್ ಜ್ಯುವೆಲ್ರಿ ಸ್ಟೋರನ್ನು ಮಾಡ್ಕೊಂಡಿದ್ದಾರೆ. ಸೊ ಇನ್ನೊಂದು ಜನರಲ್ ಸ್ಟೋರ್ ಆಗಿ ಮಾಡ್ಕೊಂಡಿದ್ದಾರೆ. ಸೊ ಅದರಲ್ಲಿ ನಾನು ಫಸ್ಟಿಗೆ ಹೋಗಿದ್ದು ಒಂದು ಬ್ಯಾಂಗಲ್ ಸ್ಟೋರಿಗೆ ಹೋದೆ. ಏನಕ್ಕೆ ಅಂದರೆ ನಮ್ಮ ಅಕ್ಕ ಒಂದು ಸ್ಯಾರಿ ಕಲರ್ ಅವಳ ಮದುವೆಗೆ ಏನು ಹಾಕೊತಾ ಇದ್ಲು, ಅದಕ್ಕೆ ಮ್ಯಾಚಿಂಗ್ ಇಲ್ಲ, ತೊಗೊಬಾ ಅಂತ ಹೇಳಿದ್ಲು. ಸೊ ಹಾಗೆ ಹೆಂಗೂ ಹೋಗ್ತೀನಲ್ಲ ಅಂದ್ಬಿಟ್ಟು ಅದನ್ನು ಕೂಡ ತೊಗೊಳ್ಳೋಣ ಅಂದ್ಬಿಟ್ಟು ಅಲ್ಲೇ ಹೋಗಿದ್ದೆ. ಸೊ ಮೊದಲು ರೆಂಟೆಡ್ ಜ್ಯುವೆಲ್ರೀಸ್ ಇಸ್ಕೊಳ್ಳೋಣ ಅಂತ ಅಲ್ಲಿ ಹೋದೆ. ಅಲ್ಲಿ ಅವರು ಇರಲಿಲ್ಲ. ಸೊ ಅಲ್ಲೇ ಬ್ಯಾಂಗಲ್ ಸ್ಟೋರಲ್ಲೇ ಇದ್ದರು. ಸೊ ಹಾಗಾಗಿ ಫಸ್ಟ್ ಬ್ಯಾಂಗಲ್ಸ್ ತೊಗೊಂಡೇ ಬರೋಣ ಅಂತ ಅಂದ್ಕೊಂಡು ಅಲ್ಲಿಗೆ ಹೋದೆ. ಸೊ ನನಗಂತೂ ತುಂಬ ಕಲರ್ಫುಲ್ಲಾಗಿ ಫೀಲ್ ಆಗುತ್ತೆ ಇದೊಂದು ಸ್ಟೋರು. ಸೊ ತುಂಬಾ ಚೆನ್ನಾಗಿದೆ. ಸೊ ಅವ್ರು ನಾವು ಸ್ಯಾರಿ ಕೊಟ್ಟರೆ ಸಾಕು, ಅವರೇ ಮಿಸ್ ಮಾಡಿ ಕೂಡ ಕೊಡ್ತಾರೆ. ಸೊ ತುಂಬ ಚೆನ್ನಾಗಿದೆ, ತುಂಬ ಕಲರ್ಫುಲ್ಲಾಗಿದೆ. ಹಾಗೆ ಪ್ರೈಸ್ ರೇಂಜು ಕೂಡ ಅಂದರೆ 50 ರುಪೀಸಿಂದ ಅಪ್ ಟು 500ವರೆಗೂ ಕೂಡ ಇದೆ ಡಜನ್ನಿಗೆ ರೇಟು. ಸೊ ಅಷ್ಟು ಕಾಸ್ಟ್ಲಿ, ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ನಾವು ಕೇಳಿದ ಕಲರು ವಿತ್ ಸೈಜು ತುಂಬಾ ಆಪ್ಷನ್ಸ್ ಇದೆ ನಮಗೆ ಅಂತ ಹೇಳ್ಬೋದು. ಸೊ ನೀವು ಯಾರ್ಯಾರು ಮಂಡ್ಯದವರಾಗಿ ಏನಾದ್ರು ತೊಗೋಬೇಕು ಅಂತ ಇದ್ದರೆ ಬ್ಯಾಂಗಲ್ಸ್ ಅದು ಇದು ಅಂತ ಇದೊಂದು ಸ್ಟೋರ್ನ ಟ್ರೈ ಮಾಡಿ. ಸೊ ಟ್ರೈ ಮಾಡಿ ನೀವು ಕಮೆಂಟಲ್ಲಿ ತಿಳಿಸಿ ಯಾವ ಥರ ಇದೆ ಅಂತ. ಸೊ ನಾನು ಇಲ್ಲಿ ಸ್ಟೋರಿಗೆ ಹೋದಾಗ ಬೇರೆಯವರೆಲ್ಲ ಇದ್ದರು. ಸೊ ಅವರೊಂದಿಬ್ಬರು ತೊಗೊತಾ ಇದ್ರು. ಅವ್ರದ್ದು ಮುಗಿಲಿ, ನಾನು ಏನಾಯಿತು ಅಂದರೆ ಮೊದಲು ಸ್ಯಾರಿನ ಇಟ್ಕೊಂಡು ಬ್ಯಾಂಗಲ್ಸ್ ತೊಗೊಂಡು ನಾನು ಸ್ಯಾರಿನ ಕೊಡಬೇಕಿತ್ತು. ನಾನೇನು ಮಾಡಿದೆ, ಅವ್ರಿಗೆ ಫೋನ್ ಮಾಡಿದೆ, ಅವ್ರು ಕೊಟ್ಬಿಡಿ ಅಂತ ಹೇಳಿದ್ರಲ್ಲ ಅಂತ ಕೊಟ್ಟೇ ಬಿಟ್ಟೆ. ನಾನು ನಮ್ಮ ಅಕ್ಕ ವೇರ್ ಮಾಡಿದ್ದು ನನ್ನ ಮದುವೆ ಸ್ಯಾರಿ.
ನನ್ನ ಮದುವೆನಲ್ಲಿ ರಿಸೆಪ್ಷನ್ಗೆ ಅಂತ ಹಾಕ್ಕೊಂಡಿದ್ಲು. ಸೊ ಆ ಸ್ಯಾರಿನ ನಂಗೆ ಲಿಟ್ರಲಿ ಕಲರ್ನ ನೆನಪಿಟ್ಕೊಂಡು ಕರೆಕ್ಟ್ ಕಲರ್ನ ತೊಗೊಂಡೋಗಿದ್ದೆ. ನಂಗೆ ಅದೇ ಖುಷಿ ಆಗ್ತಾಯಿತ್ತು. ಇದು ಸ್ವಲ್ಪ ಅವಳು ಹೇಳಿದ್ಲು, ಪರವಾಗಿಲ್ಲ ಡಾರ್ಕ್ ಲೈಟ್ ಶೇಡ್ ನಡೆಯುತ್ತೆ ತೊಗೊಂಬ ಪರವಾಗಿಲ್ಲ ಅಂತ. ಸೊ ನಾನು ಪರ್ಫೆಕ್ಟ್ ಕಲರ್ನ ನಾನು ತೊಗೊಂಡೋಗಿದ್ದೆ. ಸೊ ಅದೊಂದು ಖುಷಿ ಆಯಿತು. ಸೊ ನಾನು ತೊಗೊಂಡಿದ್ದು ಬಂದು ಡಜನ್ಗೆ 120 ರುಪೀಸ್ ಏನೋ ಹೇಳಿದ್ರು. ಸೊ ಅದನ್ನು ತೊಗೊಂಡೆ. ತುಂಬ ಕಾಸ್ಟ್ಲಿದೆಲ್ಲ ತೊಗೊಂಡಿಲ್ಲ. ಸೊ ಹಾಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಯಾವ ಥರ ಬ್ಯಾಂಗಲ್ಸ್ನ ಪ್ರಿಸರ್ವ್ ಮಾಡಿಟ್ಟಿದ್ದೀನಿ ಅಂತ. ಸೊ ಅದೆಲ್ಲ ಡಜನ್ಗೆ 150-200 ಇರುವಂಥದ್ದು. ಸೊ ಮತ್ತೆ ನಾನು ಹಾಕ್ಬಿಟ್ಟು ಮತ್ತೆ ತೊಗೊಳೋದು ಅಂತ ಅಂದ್ಬಿಟ್ಟು ಎಲ್ಲನೂ ನೀಟಾಗಿ ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಫರ್ದರ್ ತೊಗೊಳ್ಳೋ ಸ್ಯಾರಿ ಕೂಡ ಅಂದರೆ ಆ ಬ್ಯಾಂಗಲ್ಸ್ ಮ್ಯಾಚ್ ಆಯ್ತಂದರೆ ಮತ್ತೆ ಮಿಸ್ ಮ್ಯಾಚ್ ಮಾಡಿ ಹಾಕೋಬೋದಲ್ಲ ಅಂತ ಹೇಳ್ಬಿಟ್ಟು ಎಲ್ಲವೂ ಕೂಡ ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ. ಸೊ ನಾನು ಬೈ 1 ಗೆಟ್ 1 ಅಂದರೆ 2 ಇತ್ತು ಅದರಲ್ಲಿ ಆಪ್ಷನ್ನು. ಮೀಶೋದಲ್ಲಿ ತೊಗೊಂಡಿದ್ದು ನಾನು. ಸೊ 2 ಕೂಡ ಫುಲ್ ಆಗಿಬಿಟ್ಟಿದೆ. ಇವಾಗ ನಾನು ನೆಕ್ಸ್ಟ್ ತೊಗೊಂಡ್ರೆ ಮತ್ತೆರಡು ತೊಗೊಬೇಕು ಬಾಕ್ಸ್ನ, ಮತ್ತೆ ಹೊಸ ಬ್ಯಾಂಗಲ್ಸ್ ಎಲ್ಲ ಫಿಲ್ ಮಾಡೋದಕ್ಕೆ. ಸೊ ತುಂಬ ಚೆನ್ನಾಗಿದೆ. ಸೊ ನಾನು ನಮ್ಮ ಅಣ್ಣನ ಮಗಳಿದ್ಲು, ಅವಳ ಹತ್ರ ಪವಿತ್ರ ಸಜೆಷನ್ ತೊಗೊಂಡು ಅವಳಿಗೂ ಕೇಳ್ತಾ ಇದ್ದೆ ಇದು ಮ್ಯಾಚ್ ಆಗ್ಬೋದು ಇದು ಅಂತ. ಫೈನಲಿಗೆ ನಮ್ಮ ಅಕ್ಕಂಗೂ ಒಂದು ಡಿಸೈನ್ದು ಫೋಟೋ ತೆಗೆದು ಕಳಿಸ್ಬಿಟ್ಟೆ, ತರ್ತಿದ್ದೀನಿ 120 ಓಕೆನಾ ಅಂತ. ಸರಿ ಅಂತ ಹೇಳಿ ಅವಳು ಓಕೆ ಅಂತ ಹೇಳಿದ್ಮೇಲೆ ಅದೊಂದು ಡಿಸೈನ್ನ ತೊಗೊಂಡೆ. 3 ಪೀಸ್ ಇದೆ, ಲಾಂಗ್ ವಿತ್ ಒಲೆ. ಇದು 3 ಪೀಸು. ಇದು ಬಂದು 6 ಪೀಸು. ಒಂದು ಲಾಂಗು ಡಾಬು, 4 ಒಲೆ. 4 ಒಲೆ ತಗೊಂಡವಳ. ಒಂದು ಇಷ್ಟ ಆಗಿದ್ದು, ಒಂದು ಸೆಟ್ ಫ್ರೀ ಬರುತ್ತೆ. ಅದು ಒಂದು ಎಕ್ಸ್ಟ್ರಾ ತೊಗೊಂಡಿದ್ದೆ. ಅದಕ್ಕೆ ಇದು ಎಕ್ಸ್ಟ್ರಾ ತೊಗೊಂಡಿರೋದಾ? ಇಟ್ಕೊಪ್ಪವಿ ಒಂದು ನಿಮಿಷ. ಅಸ್ಮಾದ ಸೂಟ್ ಆಗಿರೋ ಹಾಕೊಂಡೆ ಅಂತ ತೊಗೊಂಡಿದ್ದಾರೆ ಅಷ್ಟು. ಸರಿ, ಇದು ನಾನು ತೆಗೀರಿ, ನಾನು ನೋಡೇ ಇಲ್ಲ. ಒಂದು ನಿಮಿಷ, ಅದು ಒಲೆ ಜುಮ್ಕಿ ಸರಿ ಹೋಗಿಲ್ಲ ಅಂದರೆ ಅಟ್ಲೀಸ್ಟ್ ಬೇರೆ. ಇವಾಗ ಬಂದವ್ರು ಏನು ತೊಗೊಂಡಿದ್ದಾರೆ? ಮಾಟಿ ಬೈತಾರೆ ಅಷ್ಟೇ. ಅದು ಸೆಟ್ದೇ ಬಿಡಿ, ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ. ಹೌದಾ? ಸರಿ, ಇದಕ್ಕೆ ಮಾಟಿ ಬೇಕಿತ್ತಲ್ಲ ನನಗೆ, ತೋರಿಸಿ. ಸೊ ನನಗೆ ಡೀಸೆಂಟಾಗಿ ಇರಬೇಕು, ಚಿಕ್ಕದಿರಬೇಕು. ಒಂದೆಳೆ ಇದ್ದರೂ ಓಕೆ. ಈ ಥರ ಓಪನ್ ಮಾಡಿ. ಚೆನ್ನಾಗಿದೆ. ಚೆನ್ನಾಗಿ ಕಾಣುತ್ತಲ್ಲ, ಗೋಲ್ಡ್. ಇದಿರಲಿ, ಇದೆ ಕೊಡಿ. ಸರಿ, ಇದೇನು ಕಾಸ್ಟ್ ಆಗುತ್ತೆ? 250 ಮೇಡಮ್. ಓಕೆ. ಸರಿ, ಇದು ಜಡೆಗೆ ಬರುತ್ತಲ್ಲ ಹಾಕ್ಕೊಳ್ಳೋಕ್ಕೆ, ಬಿಲ್ಲೆನಾ? ಬಿಲ್ಲೆ ಅಲ್ಲ, ಅಂದರೆ ನಾವು ಫಿಶ್ ಬ್ಲೇಡ್ ಹಾಕ್ಕೊಂಡ್ರೆ ಹಾಕ್ಕೊಳ್ಳೋಕ್ಕೆ. ಫ್ಲವರ್ಸಾ ಏನು ಕೇಳ್ತಾರೆ ನೀವು? ಫ್ಲವರ್ಸ್ ಬೇಡ. ಸೊ ಇದೇ ಬರುತ್ತಲ್ಲ, ಇದರಲ್ಲೇ ಈ ಥರ ಸಿಕ್ಸ್ಕೊಂಡು ಹಾಕ್ಕೊಳ್ಳೋದು ಬರುತ್ತಲ್ಲ. ನಿಮಗೆ ಸೆಂಟ್ರಲ್ ಒಂದು ಕ್ಲಿಪ್ ಬರುತ್ತೆ, ಈ ಥರ ಕೆಳಗಡೆ ಅದಿಲ್ವಾ? ಅದು ಸೆಲ್ಗೆ ಸಿಗ್ತಾವೆಲ್ಲ ಅಲ್ಲಿ ಈ ಥರ ಜಡೆ. ಇದು ಇದೆಲ್ಲ ಏನು ಕಾಸ್ಟ್ ಆಗುತ್ತೆ? ಚಿಕ್ಕ ದೊಡ್ಡದಾಗಿ ಹೇಳ್ತಾರೆ ನೋಡಿಸಿ. ಆದರೆ 150, ದೊಡ್ಡದು 250, ಮೀಡಿಯಂ ಸೈಜ್ದು. ಉದ್ದ ಇದೆಲ್ಲ 500 ರೂಪಾಯಿ. 3 ರೇಟ್ ಇದೆ. ಇದು ಚೆನ್ನಾಗಿದೆ. ಈ ಥರ ಜಡೆಗೆ ಹಾಕ್ಕೊಳ್ಳೋದು. ಇನ್ನು ಸ್ವಲ್ಪ ಜಡೆ ಉದ್ದ ಇದ್ದಾವೆ, ನಿಂದು ಇನ್ನೊಂದು ಸ್ವಲ್ಪ ಉದ್ದ ಇರೋದು. ಅದು ಅಷ್ಟಕ್ಕೆ ಚೆನ್ನಾಗಿ ಕಾಣುತ್ತೆ ಅನ್ಸುತ್ತೆ ಹಿಂಗೆ ಹಾಕಿದ್ರೆ. ಸರ್, ಇದೇನು ಜಡೆ ಉದ್ದ ತಗೋಬೇಕಾ ಏನು? ಯಾವುದು? ಫಿಶ್ ಬ್ರೇಡ್ ಹಾಕಿದ್ರೆ ಸಿಂಗಲ್ ಅಷ್ಟು ಚಿಕ್ಕ ಸಾಕು. ಇಷ್ಟೇ ಚೆನ್ನಾಗಿ ಕಾಣುತ್ತಾ? ಇಲ್ಲಿ ಮಧ್ಯೆ ಹಾಕಿದ್ರೆ ಸಾಕು. ಅಷ್ಟು ಚಿಕ್ಕ ಸಾಕು. ಸಾಕ್ಬಿಡಕ್ಕೆ ಚೆನ್ನಾಗಿರೋದು. ಈ ಥರ ನೈಸ್. ಇದು ಅದು ಹೇಳ್ಕೊಳ್ಳಿ. ರಿಟರ್ನ್ ನೀವೇ ತಂಗೊಡೋದಾ? ರಿಟರ್ನ್ ನೀವೇ ತಂಗೊಡೋದಾ ಬೇರೆ? ಸರ್, ನಾವಲ್ಲ, ಯಾರು ಬರೋಕ್ಕೆ ಕೊಟ್ಟು ಕಳಿಸ್ತೀವಿ. ನಾವು ಮದುವೆ ಮುಗಿಸ್ಕೊಂಡು. ಅದು ಚೆನ್ನಾಗಿದೆ. ಇದು ಕವಿತಕ್ಕಂಗೆ ಮಾಡಿ ಕಳಿಸ್ಕೊಡ್ಬೇಕಿತ್ತು, ತಗೋತಾ ಇದ್ದೀನಿ ಅಂತ. ಆಮೇಲೆ ತಗೊಂಡ್ಬಿಟ್ಟಿದ್ವಿ. ನೀವೇ ತಕ್ಕ ಫೋನ್ ಮಾಡ್ತೈತೆ. ಬಾಬಿ ಎತ್ಕೊ.
ನಾವು ಅಲ್ಲಿ ಸೆಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ. ನನಗೆ ನಮ್ಮ ಅಕ್ಕನೇ ಸೆಲೆಕ್ಟ್ ಮಾಡಿದ್ಲು. ಬಿಕಾಸ್ ನಾನು ಬೆಂಗಳೂರಲ್ಲಿದ್ದೆ. ತುಂಬ ಹರಿಬರಿಲಿ ಅಂದರೆ ತುಂಬ ಹತ್ರ ಇದ್ದಾಗ ಹೋದಾಗ ಕರೆಕ್ಟಾಗಿರೋ ಸಿಗಲ್ಲ ಅಂತ ಹೇಳ್ಬಿಟ್ಟು ಅವಳು ಹೋದಾಗ ನನಗೂ ಕೂಡ ಬುಕ್ ಮಾಡಿಸ್ಕೊಂಡಿದ್ದೆ. ಸೊ ನನಗೇನು ಎಕ್ಸ್ಟ್ರಾ ಬೇಕಿತ್ತು ಮಾಟಿ ಮತ್ತು ಜಡೆ ಬಿಲ್ಲೆ ಅದನ್ನಷ್ಟೇ ಎಕ್ಸ್ಟ್ರಾ ಹಾಕ್ಸ್ಕೊಂಡು ತೊಗೊಂಬಂದೆ. ನಮ್ಮ ಅಕ್ಕನೂ ಕೂಡ ಜಡೆ ಬಿಲ್ಲೆ ಹೇಳಿದ್ಲು. ಅವಳಿಗೂ ಮತ್ತು ಫೋನ್ ಮಾಡಿ ಎಲ್ಲ ಕನ್ಫರ್ಮ್ ಮಾಡಿಕೊಂಡು ತೊಗೊಂಬಂದೆ. ಬಂದಮೇಲೆ ನಾನಿಲ್ಲಿ ಬ್ಯಾಂಗಲ್ಸ್ ಅಂದರೆ ಫ್ಯಾನ್ಸಿ ಸ್ಟೋರಿಗೆ ಬಂದೆ. ಸೊ ಇದು ಅವ್ರದ್ದೇನೆ. ಇದು ಮೊದಲಾಗಿದೆ ಇದು. ಸೊ ಇಲ್ಲೂ ಕೂಡ ನಮಗೆ ನಾವೇನು ಡೈಲಿ ಡೇ ಟು ಡೇ ಯೂಸ್ ಮಾಡ್ತೀವಿ, ನಾವು ಕ್ರೀಮ್ಸು, ಲೋಷನ್ಸು, ಸೊ ಹಾಗೆ ನೇಲ್ ಪಾಲಿಷಸ್ಸು ಮತ್ತು ಏನು ಬೇಕು ಒಂದು ಹುಡುಗಿಗೆ ಎವ್ರಿಥಿಂಗ್ ಕೂಡ ಇಲ್ಲಿ ಸಿಗುತ್ತೆ. ಸೊ ಕ್ವಾಲಿಟಿ ಕೂಡ ದಿ ಬೆಸ್ಟ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದು ಆ್ಯಕ್ಚುಲಿ ಫಸ್ಟ್ ನಮ್ಮ ಅಕ್ಕನೇ ನಂಗೆ ತೋರಿಸಿದ್ದು. ಸೊ ಅವಳ ಮದುವೆ ಟೈಮಲ್ಲೂ ಎಲ್ಲ ಇಲ್ಲೇ ಹೋಗಿದ್ದು. ನಾನು ನನ್ನ ಎಂಗೇಜ್ಮೆಂಟಿಂದ ಹಿಡ್ದು ನಮ್ಮ ಅಕ್ಕನ ಮದುವೆಯಿಂದನೂ ಕೂಡ ನಾನು ಕೂಡ ಇಲ್ಲೇ ಹೋಗೋದು. ನಂಗೆ ತುಂಬ ಇಷ್ಟ ಆಗುತ್ತೆ ಇವರು ಸರ್ವಿಸ್ ಆಗಿರ್ಬೋದು, ಇವರ ಪ್ರಾಡಕ್ಟ್ಸ್ ಕ್ವಾಲಿಟಿ ತುಂಬ ಇಷ್ಟ ಆಗುತ್ತೆ. ನೀವು ಯಾರಾದ್ರು ಒಂದು ಬೆಸ್ಟ್ ಬ್ಯಾಂಗಲ್ ಸ್ಟೋರ್ನ ಸರ್ಚ್ ಮಾಡ್ತಿದ್ದೀರಾ ಅಂದರೆ ಇದು ಬಂದು ಸಂಜಯ್ ಸರ್ಕಲ್ ಇದೆಯಲ್ವಾ ರೋಡು. ಸೊ ಟ್ಯಾಕಿಸ್ ರೋಡಲ್ಲಿ ಡೆಡ್ ಎಂಡಿಗೆ ಬಂದರೆ ಇವ್ರದ್ದೇ ಲಾಸ್ಟ್ ಅಂಗಡಿ. ಸೊ ಇದನ್ನು ನೀವು ಇಲ್ಲಿ ಬಂದು ನೀವು ಬೇಕಿರೋದನ್ನು ತೊಗೋಬೋದು. ತುಂಬ ಚೆನ್ನಾಗಿದೆ. ಸೊ ನಾನು ಫಸ್ಟು ಇಲ್ಲಿ ತೊಗೊಂಡಿದ್ದು ಹೇರ್ ಬ್ಯಾಂಡ್ಸ್ ಮತ್ತು ಹೇರ್ ಕ್ಲಿಪ್ಸ್ನ ತೊಗೊಂಡಿದ್ದೆ. ದಿ ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು. ಸೊ ನನಗೆ ರೇಟು ಕೂಡ ರೀಸನಬಲ್ ಅಂತ ಅನಿಸಿತು. ಬೇರೆದೆಲ್ಲ ನಂಗೆ ನಿಜ ಗೊತ್ತಿಲ್ಲ ಬೇರೆ ಕಡೆ ಎಲ್ಲ ಎಷ್ಟೆಷ್ಟಿರುತ್ತೆ ಅಂತ. ಬಟ್ ಇವ್ರ ಹತ್ರ ಇಯರಿಂಗ್ಸು ಮತ್ತು ಪ್ರತಿಯೊಂದು ಕೂಡ ರೀಸನಬಲ್ ಆಗೇ ಇರುತ್ತೆ ಅಂತ ಹೇಳ್ಬೋದು. ಸೊ ಕೆಲವೊಬ್ರು ಮೈಂಡ್ ಸೆಟ್ ಯಾವ ಥರ ಇರುತ್ತೆ ಗೊತ್ತಾ, ಎಷ್ಟಾರು ಖರ್ಚು ಮಾಡಿಬಿಡೋಣ, ನಮಗೆ ಒಳ್ಳೆ ಕ್ವಾಲಿಟಿ ಬೇಕು ಅನ್ನೋ ಥರ ಇರುತ್ತೆ. ಸೊ ಆ ಥರದವ್ರಿಗೆ ಇದು ಹೇಳಿ ಮಾಡಿಸಿದ ಜಾಗ ಅಂತ ಹೇಳ್ಬೋದು. ಸೊ ನಾನಿಲ್ಲಿ ಅದರ್ ದ್ಯಾನ್ ನೇಲ್ ಪಾಲಿಶ್ ಬೇಕಿತ್ತು ಒಂದು. ಸೊ ನೇಲ್ ಪಾಲಿಶ್ ನೋಡ್ತಿದ್ದೆ. ಸೊ ಹಾಗೆ ಒಂದು ಮೂಗ್ನತ್ತು ತೊಗೊಳ್ಳೋಣ ಅಂದ್ಬಿಟ್ಟು ಮೂಗ್ನತ್ತು ಕೂಡ ಚೂಸ್ ಮಾಡಿದೆ. ಸೊ ಅಷ್ಟೆಲ್ಲ ತೊಗೊಂಡು ಹಾಗೆ ಮೆಹಂದಿ ಕೋನ್ಸ್ ತೊಗೊಂಡೆ. ಬಟ್ ಹಾಕೊಳಕ್ಕೆ ಟೈಮ್ ಆಗಿಲ್ಲ. ಸೊ ಅಷ್ಟೆಲ್ಲ ತೊಗೊಂಡು ಹೊರಟ್ವಿ ಅಲ್ಲಿಂದ. ಸೊ ನನ್ನ ತಮ್ಮನ ಕಾರು ಡೆಕೋರೇಷನ್ಗೆ ಬಂದಿತ್ತು. ಸೊ ಅವ್ರ ಜೊತೆಲಿ ಹೋಗ್ಬಿಡೋಣ. ನಮ್ಮ ಚಿಕ್ಕಮ್ಮ ಊರಿಗೆ ಏನಂದರೆ ಬಸ್ಗಳಿಲ್ಲ. ದಿನಕ್ಕೆ 2 ಬಸ್ ಹೋಗೋದು. ಅದು ಅವ್ರ ಊರಿಗೆ ಹೋಗೋದಿಲ್ಲ, ಅವ್ರ ಊರ ಪಕ್ಕದ ಊರಿಗೆ ಹೋಗುತ್ತೆ. ಅಲ್ಲಿಂದ ಮತ್ತೆ ಯಾರಾದ್ರು ಬಂದು ಪಿಕ್ ಮಾಡಲೇಬೇಕು. ಸೊ ಹಾಗಾಗಿ ಕಾರ್ ಹೇಗೋ ಬಂದಿತ್ತಲ್ವಾ, ಸೊ ಡೈರೆಕ್ಟ್ ಮನೆ ಹತ್ರನೇ ಹೋಗುತ್ತೆ. ಸೊ ಹೋಗೋಣ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಬಸ್ ಸ್ಟ್ಯಾಂಡಿಗೆ ಹೋಗಲಿಲ್ಲ. ಕಾರು ಡೆಕೋರೇಷನ್ ಆಗ್ತಿತ್ತಲ್ಲ, ಮುಗಿದ್ಮೇಲೆ ಹೇಳಿ ಅಂತ ಹೇಳಿದೆ ಅವ್ರಿಗೆ. ಸೊ ಅಲ್ಲಿವರೆಗೂ ನನಗೆ ಟೈಮ್ ಇದ್ದಿದ್ದರಿಂದ ಆರಾಮಾಗಿ ಎಲ್ಲನೂ ಕೂಡ ಸೆಲೆಕ್ಟ್ ಮಾಡ್ಕೋತಾ ಇದ್ದೆ. ಸೊ ನನಗೆ ನೇಲ್ ಪಾಲಿಶಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಯಾವ ಕಲರ್ ಹಾಕ್ಕೊಳ್ಳೋದು ಏನು ಅಂತ. ಸೊ ಆಮೇಲೆ ಒಂದು ಚೂಸ್ ಮಾಡಿದೆ. ನನಗೆ ಸ್ವಲ್ಪ ಈ ಬ್ಲೂ ಕಲರ್ ಅಂದರೆ ತುಂಬ ಇಷ್ಟ. ತುಂಬ ವೈಬ್ರೆಂಟಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಮೊದಲೊಂದು ಕಲರ್ ಇತ್ತು, ಅದು ಖಾಲಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅದನ್ನೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನೇ ತೊಗೊಂಡೆ. ಅಂದರೆ ಮದುವೆಗೂ ಕೂಡ ಮ್ಯಾಚ್ ಆಗುತ್ತೆ ಸರಿ ಅಂತ. ಯಾವಾಗಲೂ ಮರೂನ್ ಅದೇ ತೊಗೋತಾ ಇದ್ದೆ. ಫಾರ್ ಎ ಚೇಂಜ್ ಇರಲಿ ಅಂತ ನಾನು ಆ ಕಲರ್ನ ಚೂಸ್ ಮಾಡ್ಕೊಂಡು ಬಂದೆ. ಸೊ ಇದೊಂದು ಮೂಗ್ನತ್ತನ್ನ ಟ್ರೈ ಮಾಡಬೇಕಂತ ತುಂಬ ಡೇಸಿಂದ ಆಸೆ ಇತ್ತು ನನಗೆ. ನನ್ನ ಮದುವೆ ಟೈಮಲ್ಲಿ ನನಗೆ ಲಿಟ್ರಲಿ ರೆಡಿ ಆಗಿದ್ದೆ. ಬಟ್ ಸ್ಟಿಲ್ ಒಂಥರ ಮನಸ್ಸಲ್ಲಿ ನೋವಿತ್ತು ಅಂತ ಹೇಳ್ಬೋದು. ನಮ್ಮ ಅಪ್ಪ ಎಲ್ಲನೂ ನೋವಿತ್ತು. ಸೊ ಹಾಗಾಗಿ ಅಷ್ಟು ಕಾನ್ಸಂಟ್ರೇಟ್ ಮಾಡಿ ನಂಗೆ ಇದೇ ಬೇಕು ಅದೇ ಬೇಕು ಅಂತ ಯಾವುದನ್ನು ಕೂಡ ಚೂಸ್ ಮಾಡಲಿಲ್ಲ ನಾನು. ಸೊ ಏನೋ ಬಿಡು ಆಗ್ತಿದೆ ಆಗೋಣ ಅನ್ನೋ ಥರ ಮೈಂಡ್ ಸೆಟ್ಟಲ್ಲಿ ಆಗಿದ್ದು ಮದುವೆನ. ಸೊ ಗೈಸ್, ಏನದು ಬ್ಯಾಂಗಲ್ಸ್ ತೊಗೊಂಡಿದ್ದಾಯಿತು, ರೆಡ್ ಜ್ಯುವೆಲ್ರೀಸ್ ತೊಗೊಂಡಿದ್ದಾಯಿತು. ಸೊ ಹಾಗೆ ಸ್ಟೋರಲ್ಲಿ ಕೆಲವೊಂದು ಬ್ಯಾಂಗಲ್ ಸ್ಟೋರಲ್ಲಿ ಮೆಹಂದಿ ಅದು ಇದು ಎಲ್ಲ ತೊಗೊಂಡು ಇವಾಗ ಫೋನ್ ಮಾಡಿದ್ದೆ ನನ್ನ ತಮ್ಮಂಗೆ. ಅವ್ನ ಕಾರ್ ಇಲ್ಲೇ ಡೆಕೋರೇಷನ್ಗೆ ಬಂದಿದೆ. ಸೊ ಹಾಗಾಗಿ ಆ ಕಾರಲ್ಲೇ ಬನ್ನಿ ಅಂತ ಹೇಳ್ದ. ಇವಾಗ ಅವ್ರ ಕಾರು ಬರೋವರೆಗೂ ನಾವು ವಿಶಾಲ್ ಮಾರ್ಟಲ್ಲಿ ಸ್ವಲ್ಪ ತಿರುಗಾಡ್ತಾ ಇರೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇದೇ ರೋಡಲ್ಲಿ, ಇಲ್ಲೇ ಡೆಡ್ ಎಂಡಲ್ಲಿ. ಸೊ ನೋಡೋಣ, ಅವ್ರು ಬಂದಮೇಲೆ ಹೋಗ್ತೀವಿ. ಮಮ್ಮಿ ಎಲ್ಲರೂ ಬರ್ತಾರೆ, ಒಟ್ಟಿಗೆ ಊರಿಗೆ ಹೋಗ್ತೀವಿ ಅಲ್ಲಿ. ಸೊ ಆಲ್ರೆಡಿ ಟೈಮ್ 2:30 ಆಗಿದೆ. ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಅರಿಶಿನ ಶಾಸ್ತ್ರ. ಲೆಟ್ಸ್ ಸಿ. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಮುಂದೆ ಬರ್ತಾ ಇದ್ವಿ. ವಿಶಾಲ್ ಮಾರ್ಟ್ ಮುಂದೆನೇ ಚಾಟ್ ಸೆಂಟರ್ ಇದೆ. ಗೋಲ್ಗಪ್ಪ ಎಲ್ಲ ಚೆನ್ನಾಗಿ ಸಿಗುತ್ತೆ. ಸೊ ಅಲ್ಲೇ ಏನಾದ್ರು ತಿನ್ನೋಣ ಅಂತ ಅಂದ್ಕೊಂಡು ಬರ್ತಾ ಇದ್ವಿ. ಸೊ ಆನ್ ದ ವೇ ನನ್ನ ಕಣ್ಣಿಗೆ ನನಗೆ ಜಿಲೇಬಿ ಶಾಪ್ ಸಿಕ್ತು. ಸೊ ಅಲ್ಲಿ ಎಲ್ಲರೂ ಕಚೋರಿ ತಿಂತಾಯಿದ್ರು. ಕಚೋರಿ ಈಸ್ ಒನ್ ಆಫ್ ಮೈ
ಫೇವ್ರೆಟ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಸಮೋಸ ಪಾನಿಪುರಿಗಿಂತ ನಂಗೆ ಕಚೋರಿ ಅಂದರೆ ತುಂಬ ಇಷ್ಟ. ಟ್ರೈ ಮಾಡೋಣ, ಅವಳು ತಿಂದಿದ್ದಾಳ ಒಂದ್ಸಲಿನಾರು ಅಂತ ಕೇಳಿದೆ ನನ್ನ ಪವಿನ. ಪವಿ ಇಲ್ಲ ತಿಂದಿಲ್ಲ ಅಕ್ಕ ಅಂದ್ಲು. ಬಾ ಟ್ರೈ ಮಾಡೋಣ ಅಂದ್ಬಿಟ್ಟು ಹೋಗಿ ಟ್ರೈ ಮಾಡಿದ್ವಿ. ಲಿಟ್ರಲಿ 20 ರೂಪಾಯಿ ತಗೊಂಡ್ರು ಒಂದು ಇದಕ್ಕೆ ಕಚೋರಿಗೆ. ಸಖತ್ತಾಗಿತ್ತು ಟೇಸ್ಟ್ ಅಂತೂ. ಸೊ ನಂಗೆ ಅವರು ಒಂದು ರೆಡ್ ಕಲರ್ ಒಂದು ಸಿಹಿ ಚಟ್ನಿ ಹಾಕೊಡ್ತಲ್ಲ, ದಟ್ಸ್ ಮೈ ಫೇವ್ರೆಟ್ ಅಂತ ಹೇಳ್ಬೋದು. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ವಿಶಾಲ್ ಮಾರ್ಟ್ಗೆ. ಆಮೇಲೆ ಜಿಲೇಬಿ ಕೂಡ ತಗೊಂಡೆ, ಅದು ಕೂಡ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿತ್ತು. ಸೊ ಅದೆಲ್ಲ ತಿನ್ಕೊಂಡು ವಿಶಾಲ್ ಮಾರ್ಟಿಗೆ ಬಂದು ವಿಶಾಲ್ ಮಾರ್ಟಲ್ಲಿ ಏನಿಲ್ಲ, ನಂಗೆ ಟೈಮ್ ಪಾಸ್ ಮಾಡೋಕ್ಕಷ್ಟೇ ವಿಶಾಲ್ ಮಾರ್ಟ್ಗೆ ಹೋಗಿದ್ದು. ಬಿಕಾಸ್ ನನ್ನ ತಮ್ಮ ಫೋನ್ ಮಾಡೋವರೆಗೂ ಎಲ್ಲಿ ಬೀದಿಲಿ ನಿಂತ್ಕೊಳ್ಳೋದು ಅಂದ್ಬಿಟ್ಟು ಹಂಗೆ ಸುಮ್ಮನೆ ಸರ್ಚ್ ಮಾಡೋಣ ಅಂತ ಹೋದೆ. ನಂಗೊಂದು ಬ್ಲ್ಯಾಕ್ ಟೀ ಶರ್ಟ್ ಬೇಕಿತ್ತು, ಅದನ್ನೇ ಸರ್ಚ್ ಮಾಡ್ತಾ ಇದ್ದೆ. ಸೊ ಪವಿ ನನಗೆ ಹೆಲ್ಪ್ ಮಾಡ್ತಾ ಇದ್ಲು. ಸುಮ್ಮನೆ ಕಲೆಕ್ಷನ್ಸ್ ಎಲ್ಲ ಒಂದು ರೌಂಡ್ ನೋಡಿದಾಗ ಆಗುತ್ತೆ ಅಂದ್ಬಿಟ್ಟು ವಿಶಾಲ್ ಮಾರ್ಟ್ ಒಳಗೆ ಹೋದ್ವಿ. ಸೊ ಕಲೆಕ್ಷನ್ಸ್ ಏನೂ ಅಷ್ಟೊಂದು ಅಪ್ಡೇಟ್ ಆಗಿಲ್ಲ. ನಾನು ಲಾಸ್ಟ್ ಟೈಮ್ ನನ್ನ ತಂಗಿಯವ್ರ ಜೊತೆ ಹೋದಾಗಿದ್ದಿದ್ದೆ ಇತ್ತು. ಸೊ ಹಾಗೆ ನೋಡ್ತಾ ಇದ್ವಿ. ನಂಗೊಂದು ಬ್ಲ್ಯಾಕ್ ಟೀ ಶರ್ಟು ಫುಲ್ ಆರ್ಮ್ ಟೀ ಶರ್ಟ್ ಬೇಕಿತ್ತು. ಸೊ ಹಾಗಾಗಿ ಅದನ್ನೇ ನೋಡ್ತಾ ಇದ್ದೆ. ನಂಗಂತೂ ಸಿಗಲಿಲ್ಲ. ನಾನು ಇನ್ನೂ ಕಂಪ್ಲೀಟಾಗಿ ನೋಡಲೇ ಇಲ್ಲ. ನನ್ನ ತಮ್ಮ ಫೋನ್ ಮಾಡ್ಬಿಟ್ಟ, ಬನ್ನಿ ಆಲ್ರೆಡಿ ಏನದು ಎಲ್ಲ ಡೆಕೋರೇಷನ್ ಆಗಿದೆ, ಇದು ಸಂಜೆ ಟ್ಯಾಕಿಸ್ ಮುಂದೆಗಡೆ ಒಂದು ಬಂಕ್ ಇದೆ, ಪೆಟ್ರೋಲ್ ಬಂಕು, ಅಲ್ಲಿ ಕಾರು ರೆಡಿ ಇದೆ ಬನ್ನಿ ಅಂತ ಫೋನ್ ಮಾಡ್ದ. ಚಲೋ ಅಂತ ಹೇಳ್ಬಿಟ್ಟು ನಮ್ಮ ಸೆಲೆಕ್ಷನ್ ಪ್ರೋಸೆಸ್ನ ಅರ್ಧಕ್ಕೆ ನಿಲ್ಲಿಸಿ ನಾನು ಊರ ಕಡೆ ಹೊರಟೆ. ಗೈಸ್, ವಿಶಾಲ್ ಮಾರ್ಟಲ್ಲಿ ಸುತ್ತಾ ಇದ್ದೀವಿ. ಇಲ್ಲೊಂದು ಬ್ಲ್ಯಾಕ್ ಟೀ ಶರ್ಟ್ ಬೇಕಿತ್ತು ನನಗೆ. ಸೊ ಅದನ್ನು ನೋಡ್ತಾ ಇದ್ದೀನಿ. ನೋಡೋಣ, ಪನ್ನುಗೊಂದು ಯೆಲ್ಲೋ ಕಲರ್ ಶರ್ಟ್ ಸಿಕ್ಕರೆ ಅದು ತೊಗೊಂಡು ಹೋಗ್ತೀನಿ, ಅವನಿಗೂ ಹಾಕೋಣ. ಸೊ ಬ್ಲ್ಯಾಕ್ ಕಲರೇ ಸರ್ಚ್ ಮಾಡ್ತಾ ಇದ್ದೀವಿ, ಸಿಗ್ತಾ ಇಲ್ಲ. ಲೆಟ್ಸ್ ಸಿ. ಪಾಪುಗೆ ಒಂದು ಯೆಲ್ಲೋ ಕಲರ್ ಟೀ ಶರ್ಟ್ ನೋಡೋಣ ಅಂತ ನೋಡಿದೆ. ಬಟ್ ನನ್ನ ಹತ್ರನೇ ಒಂದು ಕುರ್ತಾ ಒಬ್ಬರು ಗಿಫ್ಟ್ ಕೊಟ್ಟಿದ್ರು, ನಮ್ಮ ಕಸಿನ್ನೇ. ಸೊ ತುಂಬ ಚೆನ್ನಾಗಿತ್ತು. ಅದನ್ನು ನಾನು ಹಾಕೇ ಇರಲಿಲ್ಲ. ಬಟ್ ನಂಗೆ ಅನ್ನಿಸ್ತಾ ಇತ್ತು ಪಾಪುಗೆ ನಾನು ಹಳ್ದಿಗೆ ಹಾಕಿದ್ದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನಾನೇನಕ್ಕೆ ಇಷ್ಟು ದಿನ ಡ್ರೆಸ್ನ ಇಟ್ಬಿಟ್ಟಿದ್ದೆ ಅಂತ ಫೀಲ್ ಆಯಿತು ನನಗೆ. ಸೊ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅದೇ ಡ್ರೆಸ್ ಇದ್ದಿದ್ದರಿಂದ ನಾನು ಮತ್ತೆ ಏನೂ ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ಒಂದು ಸಲ ನೋಡಿದೆ, ಅಷ್ಟು ಕಲೆಕ್ಷನ್ಸು ಕೂಡ ಏನೂ ಅಪ್ಡೇಟ್ ಆಗಿರಲಿಲ್ಲ. ಸೊ ಹಾಗಾಗಿ ನಾನು ತೊಗೊಳಕ್ಕೆ ಹೋಗಲಿಲ್ಲ, ಏನೂ ತೊಗೊಳ್ಳಿಲ್ಲ. ನಾವು ನನ್ನ ಬ್ಲ್ಯಾಕ್ ಟೀ ಶರ್ಟ್ ನೋಡುವಾಗಲೇ ಫೋನ್ ಬಂತು, ಹಿಂಗೆ ಕಾರ್ ರೆಡಿ ಇದೆ ಬನ್ನಿ ಅಂತ. ಸರಿ ಅಂತ ಹೇಳ್ಬಿಟ್ಟು ಬಂದು ಕಾರ್ ಹತ್ಕೊಂಡ್ವಿ. ಕಾರಲ್ಲಿ ಏನು ಅಂದರೆ ಇಲ್ಲಿಂದ ಊರಿಗೆ ಹೋಗಿ ಮಮ್ಮಿ ಕವಿತಾ ಮಕ್ಕಳನ್ನ ಕರ್ಕೊಂಡು ನಾವು ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಿದ್ದು. ಸೊ ಕಾರು ತುಂಬ ಡೆಕೋರೇಟ್ ಆಗಿತ್ತು. ಅವ್ರ ಫೋಟೋಸ್ ಎಲ್ಲ ಅಂಟಿಸಿ ಹೂಗುಚ್ಚೆಲ್ಲ ಮುಂದೆ ಸ್ಟಿಕ್ ಮಾಡಿದರು. ಸೊ ಹೋಗಿ ಮಮ್ಮಿ ಮತ್ತು ಎಲ್ರೂ ಕರ್ಕೊಂಡು, ಮಕ್ಕಳು ಮಲ್ಕೊಂಡ್ಬಿಟ್ಟಿದ್ರು. ಸೊ ಅವರೆಲ್ಲರೂ ಕರ್ಕೊಂಡು ನಾವು ಹೋಗಿದ್ದು ನಮ್ಮ ಚಿಕ್ಕಮ್ಮ ಮನೆಗೆ. ನಾವು ಅಲ್ಲಿಗೆ ಹೋಗೋಷ್ಟರಲ್ಲಿ ಆಲ್ರೆಡಿ ಚಪ್ರ ಪೂಜೆನೂ ಮುಗ್ದೋಗಿತ್ತು. ಆಮೇಲೆ ಹಳ್ದಿಗೆ ಡೆಕೋರೇಷನ್ ಕೂಡ ಮಾಡಿಸಿದ್ರು. ಸೊ ತುಂಬ ಚೆನ್ನಾಗಿತ್ತು. ಎಲ್ಲವೂ ಕೂಡ ಮುಗಿದು ಇನ್ನೇನು ಹುಡುಗನ್ನ ಶಾಸ್ತ್ರಕ್ಕೆ ಕೂರಿಸಿ ಶಾಸ್ತ್ರ ಮಾಡೋದೊಂದೇ ಬ್ಯಾಲೆನ್ಸ್ ಇತ್ತು. ಸೊ ಹೋಗಿ ನಮಗಿರೋ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿ ನಾವು ಶಾಸ್ತ್ರನ ಅಟೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಅಂದರೆ ಸ್ವಲ್ಪ ವೇರಿ ಆಗುತ್ತೆ. ನಮ್ಮ ಮನೆ ಕಡೆ ಎಲ್ಲ ತುಂಬ ಜನ ಬರ್ತಾರೆ ಹಳ್ದಿ ಶಾಸ್ತ್ರಕ್ಕೆ. ಇಡೀ ಮನೆ ತುಂಬ, ಲಿಟ್ರಲಿ ಇಡೀ ಮನೆ ತುಂಬ ಜನ ಇರ್ತಾರೆ ಅಂತ ಹೇಳ್ಬೋದು. ಸೊ ಅಲ್ಲಿ ಸ್ವಲ್ಪ ಜನಬಳಕೆ ಕಡಿಮೆ, ಅಷ್ಟು ಜನ ಇರಲಿಲ್ಲ. ಬಂದಿದ್ದೊಂದು 20 ಜನ ಬಂದಿದ್ದರು. ಬಟ್ ಸ್ಟಿಲ್ ಶಾಸ್ತ್ರ ಚೆನ್ನಾಗಾಯಿತು. ಫೋಟೋಸ್ ಎಲ್ಲ ತೆಗ್ಸ್ಕೊಂಡ ನನ್ನ ತಮ್ಮ ತುಂಬ ಚೆನ್ನಾಗಿ. ಸೊ ಅದೊಂದು ಖುಷಿ ಅಂತ ಹೇಳ್ಬೋದು. ಸೊ ನಾನು ಅಲ್ಲೇ ನಿಂತ್ಕೊಂಡು ನಮ್ಮ ಅಣ್ಣನ ಮದುವೆಗೆ ಯಾವ ಥರ ಮಾಡ್ಬೋದು ಅಂತೆಲ್ಲ ಗೆಸ್ ಮಾಡ್ಕೋತಾ ಇದ್ದೆ. ಸೊ ನೋಡೋಣ ಎಲ್ಲ ಹೇಗಾಗುತ್ತೆ ಅಂತ. ನಮ್ಮ ಅಣ್ಣನ ಮದುವೆ ಫಿಕ್ಸ್ ಆದರೆ ಡೆಫಿನೆಟ್ಲಿ ತುಂಬ ಚೆನ್ನಾಗಿ ಮಾಡಬೇಕು ಅಂತೆಲ್ಲ ಐಡಿಯಾ ಇಟ್ಕೊಂಡಿದ್ದೀನಿ. ನನ್ನ ಮದುವೆಲಿ ನಾನು ಏನೇನು ಮಿಸ್ ಮಾಡಿದ್ದೆ ಅವೆಲ್ಲವೂ ಕೂಡ ನಮ್ಮ ಅಣ್ಣನ ಮದುವೆಲಿ ಮಾಡಬೇಕು. ಬಿಕಾಸ್ ಅವನದೇ ಲಾಸ್ಟ್ ಮದುವೆ. ಅವನದಾದ್ಮೇಲೆ ಇನ್ನೇನಿರೋ ನಮ್ಮ ಮಕ್ಕಳ ಮದುವೆ, ಅಲ್ಲಿ ತನಕ ನೋಡೋಣ ಆಯ್ಸಿದ್ರೆ ಅಂತ ಹೇಳ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಾನಂತೂ ಬೆಳಿಗ್ಗೆ ತಿಂಡಿ ಮಾಡಿ ಹೋಗಿದ್ದವಳು. ಅಲ್ಲಿ ಕಚೋರಿ ಮತ್ತು ಜಿಲೇಬಿ ತಿನ್ಕೊಂಡು ಸ್ವಲ್ಪ ಇದ್ದೆ. ಮಕ್ಕಳಿಗೆಲ್ಲ ದೋಸೆನ ಬಾಕ್ಸಿಗೆ ಹಾಕ್ಕೊಂಡಿದ್ರು ಮಲಗಿದ್ರಿಂದ. ಸೊ ಅದಾದಮೇಲೆ ಈ ಕೆರೆ ಬಗ್ಗೆ ನಾನು ಹೇಳಲೇಬೇಕು. ಚಿಕ್ಕ ವಯಸ್ಸಿಂದ ಈ ಕೆರೆ ಅಂದರೆ ನಂಗೆ ತುಂಬ ಭಯ. ನನಗೆ ಮುದ್ಗಂದೂರು ಮೀನ್ಸ್ ನಮ್ಮ ಚಿಕ್ಕಮ್ಮ ಮನೆ ಇರೋದು ಮುದ್ಗಂದೂರು ಹತ್ರ ಹೊನ್ನೇನಹಳ್ಳಿ ಅಂತ. ಸೊ ಮುದ್ಗಂದೂರು ಕೆರೆ ಅಂತಂದರೆ ಚಿಕ್ಕ ವಯಸ್ಸಿಂದನೂ ನಾನು ಏನಾದ್ರು ಬಸ್ಸಲ್ಲಿ ಬರ್ತಿದ್ರು ಸರಿ ಮಮ್ಮಿ ಸೆರಗಿಂದ ಹೊಚ್ಕೊಂಡ್ಬಿಡ್ತಿದ್ದೆ. ಮತ್ತು ಇದು ನನಗೆ ನೀರಂದರೆ
ನಂಗೆ ತುಂಬಾ ಭಯ. ಸೊ ಹಾಗಾಗಿ ಈ ಕೆರೆ ಯಾವಾಗಲೂ ತುಂಬ್ತಾ ಇರುತ್ತಲ್ಲ, ನಂಗೆ ಅದನ್ನ ನೋಡೇ ಭಯ ಆಗುತ್ತೆ. ಸೊ ಹಾಗಾಗಿ ಅದೊಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಸೊ ನಾವು ಚಿಕ್ಕಮ್ಮ ಮನೆ ರೀಚ್ ಆದ್ವಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಡೆಕೋರೇಟ್ ಮಾಡಿಸಿದ್ದಾರೆ ಅಂತ. ಸೊ ಮನೇಲಿ ಮದುವೆ ಸಂಭ್ರಮ ಅಂದರೆ ಕೇಳಬೇಕಾ, ಎಲ್ಲರೂ ಒಂದೊಂದು ಕಡೆ ಬ್ಯುಸಿಯಾಗಿದ್ದರು. ಸೊ ಇವಾಗ ನಾವು ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಗೈಸ್ ನಮ್ಮ ಚಿಕ್ಕಮ್ಮ ಮನೆಗೆ ಬಂದ್ವಿ, ರೀಚ್ ಆದ್ವಿ. ಸೊ ಆಲ್ರೆಡಿ ಅರ್ಶಿನ ಶಾಸ್ತ್ರಕ್ಕೆಲ್ಲ ರೆಡಿಯಾಗಿದೆ, ಡೆಕೋರೇಷನ್ ಪ್ರತಿಯೊಂದು. ಚಪ್ರ ಕೂಡ ನಾವು ಬರೋ ಅಷ್ಟರಲ್ಲಿ ನಾವೇ ಲೇಟ್ ಅಂತ ಹೇಳ್ಬೋದು. ಲಗ್ನ ಕಟ್ಟಿ ಮತ್ತು ನಮ್ಮ ಸೈಡ್ ಲಗ್ನ ಕಟ್ಟೋದು ಅಂತಾರೆ, ಅದು ಆಗಿ ಚಪ್ರ ಪೂಜೆ ಆಗಿ ಚಪ್ರನೂ ಹಾಕಿ ಎಲ್ಲ ಡೆಕೋರೇಷನ್ನು ಮುಗಿದೋಗಿದೆ. ಸೊ ಇವಾಗ ಏನಿದ್ರು ರೆಡಿಯಾಗಿ ಅರ್ಶಿನ ಶಾಸ್ತ್ರಕ್ಕೆ ಕೂರಬೇಕಷ್ಟೆ. ಸೊ ಈ ವ್ಲಾಗು ರೀಚ್ ಆಗಿದೆ ಅಂತ ಅಂದ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ವ್ಲಾಗ್ನ ಫ್ರೆಶ್ಶಾಗಿ ಹಲ್ದಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಒಂದೇನು ಖುಷಿ ಆಯ್ತು ಅಂದರೆ ನಮ್ಮ ಅಕ್ಕ ಹೋಗಿ ಸೆಟ್ನ ಬುಕ್ ಮಾಡಿದ್ಲು, ತುಂಬಾ ಚೆನ್ನಾಗಿದೆ. ಅದೇ ಫ್ರೆಶ್ಶಾಗಿ ಬಂದಿದ್ದು ಪೀಸ್ ಅಂತೆ. ಸೊ ನನಗೆ ಫಸ್ಟ್ ಕೊಟ್ಟಿದ್ದರು. ಸೊ ಅದನ್ನು ಕೂಡ ಚೆನ್ನಾಗಿದೆ. ಮತ್ತು ಮಾಟಿ ಮತ್ತು ನೋಸ್ ಪೇನ್ ಹಾಗೆ ಜಡೆಗೆ ಹಾಕ್ಕೊಳ್ಳೋಕ್ಕೆ ಎಲ್ಲ ತಗೊಂಡೆ, ಎಲ್ಲ ಚೆನ್ನಾಗಿರೋದು ಸಿಕ್ತು. ಸೊ ಖುಷಿ ಆಯಿತು ನನಗೆ. ಸೊ ಅಷ್ಟೇ. ಸೊ ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಇವಾಗ ರೆಡಿಯಾಗಿ ಹಲ್ದಿನ ಮುಗಿಸ್ಬೇಕು. ಸೊ ನೋಡೋಣ ಎಲ್ಲ ಹೇಗೆ ಹೋಗುತ್ತೆ ಗೊತ್ತಿಲ್ಲ. ಸೊ ಹೋಪ್ ಎಲ್ಲ ಚೆನ್ನಾಗಾಗುತ್ತೆ ಅಂತ ಭಾವಿಸ್ತಾ, ಹಾಗೆ ಈ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸೊ ಒಂದೇ ದಿನ ಎರಡೆರಡು ವ್ಲಾಗ್ ಆಯಿತು ಅಂತ ಹೇಳ್ಬೋದು. ಸೊ ಫ್ರೆಶ್ಶಾಗಿ ಹಲ್ದಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟಲ್ಲಿ ರೆಡಿ ಆಗಿಬಿಟ್ಟು. ಸೊ ಇವಾಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಯಾರೆಲ್ಲ ಎಂಡ್ವರೆಗೂ ತಾಳ್ಮೆಯಿಂದ ವೀಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.